ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ದಿನ ನಾನು ಖುಷ್ಬು ಮ್ಯಾಮ್ ಹೇಳಿರುವಂತಹ ಆಯಿಲ್ನ ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದರಿಂದ ತುಂಬಾ ಬೆನಿಫಿಟ್ ಸಿಕ್ಕಿದೆ ಫ್ರೆಂಡ್ಸ್ ನನಗೆ. ಈ ಆಯಿಲ್ನ ನಾನು ತುಂಬ ಸಿಂಪಲ್ ಅಂದರೆ ತುಂಬಾ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಕೊಬ್ಬರಿ ಎಣ್ಣೆ ಗಟ್ಟಿಯಾಗಿದೆ. ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೇನೆ ಫ್ರೆಂಡ್ಸ್. ಇಲ್ಲಿ ಕಾಣ್ತಾ ಇದೆ ನಮ್ಮ ಬೆಂಡೆಯಲ್ಲಿ. ಇವಾಗ ಇದಕ್ಕೆ ಸ್ವಲ್ಪ ಇದು ಕಿತ್ತಳೆ ಹಣ್ಣಿಂದು ಸಿಪ್ಪೆ ಹಾಕ್ಕೊಳ್ಬೇಕು. ಸಣ್ಣ ಸಣ್ಣ ತುಂಡು ಮಾಡಿಬಿಟ್ಟು ಕಿತ್ತಳೆ ಹಣ್ಣಿನ ಸಿಪ್ಪೆ ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆನ ಸಿಪ್ಪೆ ಹಾಕ್ಕೊಂಡಿದ್ದೇನೆ. ಹಾಗೆ ಈಗ ಬೀಟ್ರೂಟ್ ಹಾಕ್ತಾ ಇದ್ದೇನೆ. ಹಾಗೆ ಇವಾಗ ಕ್ಯಾರೆಟ್, ಒಂದು ಕಿತ್ತಳೆ ಹಣ್ಣಿನ ಸಿಪ್ಪೆ ಹಾಕಿರೋದು, ಇದು ಒಂದು ಬೀಟ್ರೂಟ್ ತುರಿದು ಹಾಕಿರೋದು, ಈಗ ಒಂದು ಕ್ಯಾರೆಟ್ ತುರಿದು ಹಾಕಿರೋದು, ಎಲ್ಲ ಒಂದೊಂದೇ. ಇದನ್ನು ಚೆನ್ನಾಗಿ ಇವಾಗ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೋಬೇಕು. ಇದಕ್ಕೆ ಒಂದು ಕ್ಯಾರೆಟ್, ಒಂದು ಬೀಟ್ರೂಟ್, ಒಂದು ಕಿತ್ತಳೆ ಹಣ್ಣಿಂದು ಸಿಪ್ಪೆ ಹಾಕ್ಕೊಂಡಿರೋದು. ಈ ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ತುಂಬಾ ಒಂದು ಬೆನಿಫಿಟ್ ಇದೆ ಫ್ರೆಂಡ್ಸ್. ಏನಕ್ಕೆ ಅಂದರೆ ಅದರಿಂದ ಯಾವುದೇ ರೀತಿ ಕಲೆ ಇದ್ದರೂ ಕೂಡ, ನಮ್ಮ ಫೇಸಲ್ಲಿ ಯಾವುದೇ ಕಲೆ ಇದ್ರೂ ಬೇಗನೆ ಹೋಗುತ್ತೆ. ಇದನ್ನು ಸಿಪ್ಪೆಯಿಂದ, ಅದು ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ಲೈಟ್ ಹೋಗ್ತಾ ಇದೆ. ಇವಾಗ ತುಂಬ ಸುಲಭ ಬೇಕಾಗುತ್ತೆ ಅಂತ ಹೇಳ್ತದೆ ನೋಡಿ. ಆ ರೀತಿ ಆಗೋದಿಲ್ಲ. ಅದನ್ನು ಒಣಗಿಸಿ ಪೌಡರ್ ಮಾಡಿ ಎತ್ತಿಟ್ಕೊಂಡು, ಮತ್ತು ಇದೇ ರೀತಿ ಕೊಬ್ಬರಿ ಎಣ್ಣೆ, ಯಾವುದು ಕಿತ್ತಳೆ ಹಣ್ಣಿನ ಸಿಪ್ಪೆ ಇರೋದಿಲ್ಲ, ನಾವು ಅದನ್ನು ಪೌಡರ್ ಮಾಡ್ಕೊಂತೀವಿ ನೋಡಿ, ಒಣಗಿಸ್ಕೊಂಡ್ಬಿಟ್ಟೆ. ಅದು ನಾನು ಹೇಳ್ತಾ ಇರೋದಿಲ್ಲ. ಅದನ್ನು ಒಣಗಿಸಿ ಪೌಡ್ರ್ ಮಾಡಿ ಇಟ್ಟಿಟ್ಕೊಂಡು ಇದೇ ರೀತಿ ಕೊಬ್ಬರಿ ಎಣ್ಣೆಗೆ ಮಿಕ್ಸ್ ಮಾಡಿ ಹಾಕೋಬೋದು ನಾವು ಇದಕ್ಕೆ ಕೊಬ್ಬರಿ ಎಣ್ಣೆಗೆ. ಇಲ್ಲ ಅಂತ ಅಂದರೆ ಆ ರೋಸ್ ವಾಟರಲ್ಲಿ ಮಿಕ್ಸ್ ಮಾಡಿ ಬೇಕಾದ್ರೂ ನಾವು ಹಾಕೋಬೋದು. ಯಾವುದು ಕಿತ್ತಳೆ ಹಣ್ಣಿನ ಸಿಪ್ಪೆ ನಾವು ಪೌಡರ್ ಮಾಡಿ ಹಾಕ್ಕೊಂಡಿರ್ತೀವಲ್ಲ, ಅದು ಬೇಕಾದ್ರೆ ರೋಸ್ ವಾಟರಲ್ಲಿ ಮಿಕ್ಸ್ ಮಾಡಬೇಕಾದ್ರೆ ಹಾಕೋಬೋದು. ನೋಡಿ, ಅಷ್ಟು ಇದನ್ನು ಸೋಸ್ಕೊಬಿಟ್ಟು ಈ ಎಣ್ಣೆ ನಮಗೆ ಒಂದು ಏನಿಲ್ಲ ಅಂದರೆ 3 ತಿಂಗಳು ಬರುತ್ತೆ ಫ್ರೆಂಡ್ಸ್. ಹಾಗೆ ಈ ಒಂದು ಆಯಿಲ್ನ ನಾವು ವಾರದಲ್ಲಿ 3 ಸಲ ಹಚ್ಕೊಳ್ಬೇಕು. ನಾನಿಲ್ಲಿ ಬಾದಾಮಿ ಎಣ್ಣೆ ಮತ್ತು ಒಲಿವ್ ಆಯಿಲ್ 2 ಮಿಕ್ಸ್ ಮಾಡಿಲ್ಲ, ಬರೀ ಕೊಬ್ಬರಿ ಎಣ್ಣೆಯಲ್ಲೇ ಮಾಡಿರೋದು. ಏನಕ್ಕೆ ಅಂದರೆ ಕೆಲವ್ರಿಗೆ ತಗೊಳಕ್ಕೆ ಆಗೋಲ್ಲ, ಕೆಲವರಿಗೆ ತಗೊಳಕ್ಕಾಗತ್ತೆ, ಇನ್ನು ಕೆಲವರಿಗೆ ತಗೊಳಕ್ಕಾಗಲ್ಲ. ಆದ್ದರಿಂದ ನಾನೇನು ಮಾಡಿದ್ದೀನಿ, ಪ್ರತಿಯೊಬ್ಬರು ತಗೊಳಕ್ಕೆ ಆಗೋ ಥರನೇ ಎಣ್ಣೆ ಹಾರಿಸ್ಕೊಂಡಿರೋದು. ಇದನ್ನು ನಾನು ಇವಾಗ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದನ್ನು ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ ನಾನು ಮೇಲೆ. ಇದನ್ನು ಒಂದು ಕಡೆ ಸೂಸಿಡಬೇಕು. ಯಾಕಂದರೆ ಒಂದು ಖಾಲಿ ಬಾಟಲ್ ಇದ್ದರೆ ಒಂದು ಖಾಲಿ ಬಾಟಲಲ್ಲಿ ಸೂಸ್ಕೊಳ್ಳಿ.
ಇದನ್ನು ಇದನ್ನು ಅಪ್ಲೈ ಮಾಡಬೇಕು. ಹೇಗಂದರೆ ಇದು ತಣ್ಣಗಾದ್ಮೇಲೆ ಫೇಸ್ಗೆ ಅಪ್ಲೈ ಮಾಡಬೇಕು. ಅದು ತೋರಿಸ್ತೀನಿ ನಾನು ಆಮೇಲೆ. ಇದನ್ನು ಒಂದು ಕಡೆ ತೋರಿಸಿಡ್ಬೇಕಾಗತ್ತೆ ಆಯಿತಾ. ಮತ್ತು ತಣ್ಣಗಾದ್ಮೇಲೆ ಇನ್ನು ಯಾವಾಗಲೂ ಕೂಡ ಕೆಳಕಟ್ಟು ಭಾಗದಿಂದ ನೀಟಾಗಿ ಮಸಾಜ್ ಮಾಡ್ತಾ ಇರಬೇಕು. ಏನೇ ಕಲೆಗಳಿದ್ರೂ ಕೂಡ ಹೋಗುತ್ತೆ ಆಯಿತಾ ಫ್ರೆಂಡ್ಸ್. ಹಾಗೆ ಕೆಲವರಿಗೆ ಕಣ್ಣು ಕೆಳಗೆ ಕಲೆ ಆಗಿರುತ್ತೆ, ಎಲ್ಲನೂ ಹೋಗುತ್ತೆ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ. ಹಾಗೆ ಯಾವ ರೀತಿ ಮಸಾಜ್ ಮಾಡಬೇಕು ಅಂತ ತೋರಿಸ್ತೀನಿ ಆಮೇಲೆ. ಹಾಗೆ ಮತ್ತು ಖುಷ್ಬೂ ಮ್ಯಾಮ್ ಕೂಡ ಇದನ್ನು 25 ಇಯರ್ಸಿಂದಲೂ ಬಳಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅವರು. ಅವ್ರಿಗೆ ಒಳ್ಳೆ ರಿಸಲ್ಟೇ ಸಿಕ್ಕಿದೆ ಫ್ರೆಂಡ್ಸ್. ಈ ಒಂದು ಆಯಿಲ್ ಈಗ ಟ್ರೆಂಡ್ ಕೂಡ ಆಗೋಗಿದೆ ಆಯಿತಾ. ಈ ಆಯಿಲ್ ಕೂಡ ಟ್ರೆಂಡಿಂಗ್ ಆಯಿಲ್ ಇದೀಗ. ಅಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಈ ಒಂದು ಆಯಿಲ್ ನನಗೆ 3 ತಿಂಗಳು ಬರುತ್ತೆ. ಇದನ್ನು ನಾನು ಮಾಡೋ ಒಂದು ಮಾಡ್ಕೊಂಡಿದ್ದೆ, ಒಂದು 3 ತಿಂಗಳ ತನಕ ಬಂತು. ಈ ಸತಿನೂ ಬರುತ್ತೆ. ಹಾಗೆಯೇ ನಾನು ಮಾಡ್ಕೊಳ್ತಿಲ್ಲ 3 ತಿಂಗಳ ತನಕ ಬರಲಿ ಅಂತಲೇ. ಯಾಕಂದರೆ ಯಾವಾಗಲೂ ಬಳಸ್ಕೊತಾ ಇರ್ಬೋದು. ಪದೇ ಪದೇ ಏನಕ್ಕೆ ಮಾಡ್ಕೊಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಸತಿ ನಾನು ಮಾಡ್ಕೊತಾ ಇದ್ದೀನಿ. ಯಾವ ರೀತಿ ಬಳಸ್ಬೇಕು, ಯಾವ ರೀತಿ ಮಸಾಜ್ ಮಾಡಬೇಕಂತ ಹೇಳ್ತೀನಿ ಆಮೇಲೆ. ಹಾಗೆ ಯಾವುದೇ ಆಯಿಲ್ ಆಗಿರ್ಬೋದು, ಮಸಾಜ್ ಮಾಡೋಕ್ಕಿಂತ ಮುಂಚೆ ತಣ್ಣೀರಲ್ಲಿ ಮುಖ ತೊಳೆದಿರಬೇಕು. ಹಾಗೆ ಅದಾದಮೇಲೆ ಕತ್ತಿಂದ ಮೇಲ್ಭಾಗ ಮಸಾಜ್ ಮಾಡ್ಕೋಬೇಕಾಗತ್ತೆ. ಹಾಗೆ ಏನಿಲ್ಲ ಒಂದು ಆ ಒಂದು ಮಸಾಜ್ ನಮಗೆ ಒಂದು 15 to 20 ಮಿನಿಟ್ಸ್ ಇರಬೇಕು. ಆಗ ಸ್ಕಿನ್ ಏನಾಗುತ್ತೆ ಟೈಟ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಗಟ್ಟಿ ಇದ್ದಷ್ಟು ಸ್ಕಿನ್ ಬೇಗ ಸ್ಕಿನ್ ಗಟ್ಟಿ ಇದ್ದಷ್ಟು ಬೇಗ ಜಿಗಿಲ್ ಆಗೋದಿಲ್ಲ ಆಯಿತಾ. ಗಟ್ಟಿ ಇದ್ದಷ್ಟು ಸ್ಕಿನ್ ಬೇಗ ಜಿಗಿಲಿ ಆಗೋಲ್ಲ. ಇನ್ನೂ ವಯಸ್ಸಾಗಿರೋ ಹಾಗೆ ಕಾಣಲ್ಲ. ಹಾಗೆ 40 ಇಯರ್ಸ್ ಆದರೂ 40 ಇಯರ್ಸ್ ಆದರೂ ಸ್ಟಿಲ್ 25 ಇಯರ್ಸ್ ಏಜ್ ಆದಂಗೆ ಕಾಣಿಸ್ತೀವಿ. ಆದ್ದರಿಂದ ಚೆನ್ನಾಗಿ ಮಸಾಜ್ ಮಾಡಬೇಕು. ಹಾಗೆ ಕೂದಲಿಗಾಗಿರ್ಬೋದು ಅಥವಾ ಬಾಡಿ ಮಸಾಜ್ ಆಗಿರ್ಬೋದು, ಫೇಸ್ಗೆ ಮಸಾಜ್ ಆಗಿರ್ಬೋದು, ಒಳ್ಳೆ ಮಸಾಜ್ ಕೊಟ್ಟಾಗ ತುಂಬ ಟೈಟಾಗಿ ಫಿಟ್ಟಾಗಿ ಇರುತ್ತೆ ಸ್ಕಿನ್ನು. ಹಾಗೆ ಈ ರೀತಿ 15 to 20 ಮಿನಿಟ್ಸ್ ಮಸಾಜ್ ಕೊಟ್ಟ ಆದಮೇಲೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ನೀಟಾಗಿ ತಣ್ಣೀರಲ್ಲಿ ಅದನ್ನು ಫೇಸ್ ವಾಶ್ ಮಾಡ್ಕೊಬೇಕು ಫ್ರೆಂಡ್ಸ್. ಹಾಗೆ ನಮ್ಗೆ ಯಾವುದೇ ಒಂದು ಆಯಿಲ್ ಇರ್ಬೋದು, ಪ್ರಾಡಕ್ಟ್ ಇರ್ಬೋದು, ಬಳಸಿ ಒಂದು 15 ದಿನ ಆದಮೇಲೆ ರಿಸಲ್ಟ್ ಕೊಡೋದು. ಅಲ್ಲಿವರೆಗೂ ಒಂದು ದಿನಕ್ಕೆ ಯಾವುದೂ ರಿಸಲ್ಟ್ ಕೊಡೋಲ್ಲ ಫ್ರೆಂಡ್ಸ್. ಹಾಗೆ ಅದರಿಂದ ನಾವು ಬಳಸಿ ಯೂಸ್ ಮಾಡಿ ಅದರಿಂದ ರಿಸಲ್ಟ್ ಸಿಕ್ಕೇ ಅದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲಿಲ್ಲ ಅಂದರೆ ನಾನು ಅದನ್ನು ವಿಡಿಯೋ ಮಾಡಿ ಹಾಕೋದು ಆಯಿತಾ. ಈ ರೀತಿ ಒಂದು ಜನರಿಗೆ ಒಳ್ಳೆಯ ಸಂದೇಶನ ತಲುಪಿಸೋಕ್ಕೆ ಟ್ರೈ ಮಾಡ್ತಾನೇ ಇರ್ತೀನಿ. ಅದು ನಿಮ್ಗೆ ಬಿಟ್ಟಿದ್ದು, ನೀವು ಮಾಡ್ಕೊತೀರೋ ಇಲ್ಲೋ ಅದು ನಿಮ್ಗೆ ಬಿಟ್ಟಿದ್ದು. ನಾನು ಕೂಡ ಕೊಡ್ತಾನೆ ಇರ್ತೀನಿ ಬ್ಯೂಟಿ ಟಿಪ್ಸ್ನ. ಈ ರೀತಿ ಮಸಾಜ್ ಮಾಡಿ ಯಾವುದೇ ರೀತಿ ಮದುವೆ ಫಂಕ್ಷನ್ಗೆ ಇಲ್ಲ ಯಾವುದೇ ಒಂದು ಫಂಕ್ಷನ್ಗೆ ಹೋಗಬೇಕಾದ್ರೆ ಫೇಸ್ಗೆ ಇದೆಲ್ಲ ಏನು ಮಾಡೋದಪ್ಪ ಚೆನ್ನಾಗಿ ಕಾಣಬೇಕಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊತಾ ಇರ್ತೀವಿ. ಆದರೆ ಈ ಒಂದು ಆಯಿಲ್ನ ಯೂಸ್ ಮಾಡಿ ಹಾಗೆ ಮತ್ತೆ ಫಂಕ್ಷನ್ಗೆ ಹೋಗೋಕ್ಕಿಂತ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಈ ಆಯಿಲ್ನ ಚೆನ್ನಾಗಿ ಮಸಾಜ್ ಮಾಡಿ ಹಾಗೆ ಅದಾದ ನಂತರ ಬೇಕಾದ್ರೆ ಮೇಕಪ್ ಮಾಡ್ಕೊಳ್ಳಿ. ನೀವು ಎಷ್ಟು ಶೈನಿಂಗ್ ಇರುತ್ತೆ ಫೇಸ್ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದ್ಸತಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಇದರಲ್ಲಿ ಫ್ರೆಂಡ್ಸ್ ಇದನ್ನು ಈಗ ಇದು ತಣ್ಣಗಾಗಿದೆ. ಇದನ್ನ ಇವಾಗ ಚೆನ್ನಾಗಿ ಸೋಸ್ಕೊಬೇಕು.
ಇದನ್ನು ಚೆನ್ನಾಗಿ ಸೋಸ್ಕೊಂಡು ಒಂದು ಬಾಟಲ್ಗೆ ಹಾಕ್ಕೊಳ್ಬೇಕು. ಆಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ಫ್ರೀ ಆದಮೇಲೆ ಇದೆಲ್ಲ ಆಯಿತು ಅಂದರೆ ವಿಡಿಯೋ ಆದಮೇಲೆ ಬೇಕಾದರೆ ಇದನ್ನು ಇನ್ನೂ ಒಂಚೂರು ಚೆನ್ನಾಗಿ ಹಿಂಡ್ಕೊಳ್ಬೇಕು. ಕೈಯಲ್ಲೇ ಹಿಂಡ್ಕೊತೀನಿ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಈಗ ವಿಡಿಯೋ ಮಾಡೋ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತೀನಿ. ಆಮೇಲೆ ಹಿಂಡ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಸೋಸ್ಕೊಂಡ್ಬಿಟ್ಟು ಮತ್ತೆ ನಾನು ಸಿಗ್ತೀನಿ ಫ್ರೆಂಡ್ಸ್. ಹಾಂ ಫ್ರೆಂಡ್ಸ್, ಇವಾಗ ನಾನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಎಣ್ಣೆನ. ಇಲ್ಲಿ ನೋಡಿ, ಇಲ್ಲಿ ಬಾಕ್ಸಿಗೆ ಹೋದರೆ ಚೆಲ್ಲೋಗುತ್ತೆ. ಎಣ್ಣೆ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ಫೇಸ್ಗೆ ಅಪ್ಲೈ ಮಾಡಿ ನಾನು ತೋರಿಸ್ತೀನಿ. ನಾನು ಇದನ್ನು ಸುಳ್ಳು ಹೇಳೋದಾಗಿದ್ದರೆ ನಾನು ತಮ್ಮನೇಲೆಲ್ಲ ನಾನು ಹಾಕ್ತೀನಿ ಒಂದು ಪಿಕ್ನ, ಖುಷ್ಬು ಮ್ಯಾಮ್ ಆಯಿಲ್ ಮಾಡಿರೋ ಪಿಕ್ ಅದು. ಈಗ ನಾನು ಹೆಂಗೆ ಆಯಿಲ್ ಮಾಡಿದ್ದೀನೋ ಇದೇ ರೀತಿ ಪಿಕ್ ಅವ್ರು ಹಾಕಿದ್ದಾರೆ. ಅದನ್ನು ತಮ್ಮನೇಲಲ್ಲಿ ಹಾಕ್ತೀನಿ ನಾನು, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಳ್ಬೇಕಾದ್ರೆ. ಹಾಗೆ ಇವಾಗ ನಾನು ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಇಷ್ಟೆಲ್ಲ ಒಳ್ಳೊಳ್ಳೆ ಟಿಪ್ಸ್ ತೋರಿಸ್ತಾ ಇದ್ದೀನಿ. ಮಾಡ್ಕೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಕೆಲವ್ರು ಮಾಡ್ಕೊಳ್ತಾರೆ, ಕೆಲವ್ರು ಮಾಡ್ಕೊಳಲ್ಲ. ಆದರೆ ಎಲ್ಲರಿಗೂ ನಾನು ಹೇಳೋದಿದ್ದನ್ನೇ. ಇಲ್ಲಿ ಕಣ್ಣು ಕೆಳಗೆ ಡಾರ್ಕ್ ಸರ್ಕಲ್ ಆಗಿರುತ್ತೆ ಅಂಥವ್ರು ಕೂಡ ಇಲ್ಲಿ ಚೆನ್ನಾಗಿ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಬೇಕು ಫ್ರೆಂಡ್ಸ್. ನೀವು ಒಂದು 15 to 20 ಮಿನಿಟ್ಸ್ ತನಕ ಚೆನ್ನಾಗಿ ಮಸಾಜ್ ಮಾಡಬೇಕು. ವಾರಕ್ಕೆ ಒಂದು 2-3 ಸತಿ ಹಚ್ಚಿ, 2 ಸತಿ ಹಚ್ಚಿದ್ರೂ ಸಾಕು. ಎಣ್ಣೆ ಇವಾಗಿಂದ ಅಲ್ಲ, ಹಳೆ ಕಾಲದಿಂದಲೂ ಮಕ್ಕಳಿಗೆಲ್ಲ ನೋಡಿದ್ದೀರಲ್ಲ ಹೇಗೆ ಮಸಾಜ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು. ಅದು ಈಗಲೂ ಕೂಡ ಇದೆ. ಚೆನ್ನಾಗಿ ಆಯಿಲಲ್ಲಿ ಮಸಾಜ್ ಮಾಡಬೇಕು ಫೇಸ್ನ. ಆಯಿಲಲ್ಲಿ ಫೇಸ್ ಎಷ್ಟು ಮಸಾಜ್ ಮಾಡ್ತಾರೋ, ಬಾಡಿಗೆ ಎಷ್ಟು ಮಸಾಜ್ ಮಾಡ್ತಾರೋ, ತಲೆಗೆ ಎಷ್ಟು ಮಸಾಜ್ ಮಾಡ್ಕೊತಾರೋ ತುಂಬ ಒಳ್ಳೆಯದು ಫ್ರೆಂಡ್ಸ್, ತುಂಬ ಒಳ್ಳೆಯದು. ಚೆನ್ನಾಗಿ ಒಂದು 15 to 20 ಮಿನಿಟ್ಸ್ ಚೆನ್ನಾಗಿ ಫೇಸ್ನ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡಿಕೊಂಡು 1 hour ತನಕ ಬಿಡಿ. ಒನ್ ಅವರ್ ತನಕ ಬಿಡಿ. ಆಮೇಲೆ ನಾರ್ಮಲ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಇಷ್ಟು ಒಳ್ಳೆ ಟಿಪ್ ನಾನು ಕೊಟ್ಟರು ನೀವು ಮಾಡ್ಕೊಂಡಿಲ್ಲ ಅಂದರೆ ಏನು ಮಾಡೋದಕ್ಕಾಗಲ್ಲ. ನಿಮಗೆ ಬಿಟ್ಟಿದ್ದು. ನಿಮ್ಮ ಫೇಸ್ ಚೆನ್ನಾಗಿರಬೇಕು, ಎಲ್ಲರ ಕಡೆಗೂ ನಾವು ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ನಿಮ್ಮ ತಲೆಯಲ್ಲಿತ್ತು ಅಂದರೆ ಈ ಥರದೊಂದು ಟಿಪ್ ನೀವು ಮನೇಲಿ ಯೂಸ್ ಮಾಡ್ಕೊತಾರೆ. ಸುಮ್ಮನೆ ಅಷ್ಟೆಲ್ಲ ದುಡ್ಡೆಲ್ಲ ಜಾಸ್ತಿ ಎಲ್ಲ ಕೊಟ್ಬಿಟ್ಟು ಯಾವುದಾವ್ದು ಪ್ರಾಡಕ್ಟ್ನ ತೊಗೊಂಡು ಫೇಸ್ ಹಾಳು ಮಾಡ್ಕೊಳೋದಕ್ಕಿಂತ ಈ ಥರನೇ ಕಡಿಮೆ ಬೆಲೆಲ್ಲ ನೀವು ಮನೆಯಲ್ಲೇ ತಯಾರು ಮಾಡ್ಕೊಳ್ಬೋದು. ಇದು ಮನೆಯಲ್ಲೇ ಪ್ರಿಪೇರ್ ಮಾಡಿರೋದು ಹಚ್ಕೊತಿಲ್ವ ಇವಾಗ ಅದಕ್ಕೆ ಹೇಳೋದು. ಇದನ್ನು ಒಂದು ಸತಿ ನೀವು ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಅಷ್ಟೆಲ್ಲ ಕಾಸ್ಟ್ಲಿ ಐಟಮ್ ಎಲ್ಲ
ತಗೊಂಡು ಫೇಸ್ಗೆ ಅಪ್ಲೈ ಮಾಡೋದ್ರ ಬದಲು ಈ ಥರ ಕಡಿಮೆ ಬೆಲೆಯಲ್ಲೇ ಸಿಗೋಂಥದ್ದು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಫೇಸ್ ಹೇಗೆ ಕಾಣುತ್ತೆ ನಿಮಗೆ ಗೊತ್ತಾಗುತ್ತೆ, ಯಾರು ಹೇಳೋದಲ್ಲ ಬೇಡ. ಈ ಸೊಳ್ಳೆ ಅದು ಹೇಳಿದ್ನಲ್ಲ, ಕೆಲವರಿಗೆ ಇಂಥ ಪ್ಲೇಸ್ ಕಪ್ಪಾಗಿರುತ್ತೆ, ಇಂಥ ಪ್ಲೇಸಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ, ಇಲ್ಲಿ ಕೆಲವರಿಗೆ ಕಪ್ಪಿರುತ್ತೆ, ಮೂಗಿನ ಕೆಳಗೆ ಇಲ್ಲಿ ಈ ಪ್ಲೇಸಲ್ಲಿ ಕಪ್ಪಿರುತ್ತೆ. ಹೋಗಿಲ್ಲ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ ಡಾರ್ಕ್ ಸರ್ಕಲ್ ಇರುತ್ತೆ ಕೆಲವ್ರಿಗೆ, ಇಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟೆಲ್ಲ ನಾನು ಹೇಳಿದ್ದೀನಿ, ಮಾಡ್ಕೊಳ್ಳಿ. ಇದು ನಿಮಗೆ ಬಿಟ್ಟಿದ್ದು, ನಾವು ಯಾವಾಗಲೂ ಮಾಡ್ಕೊತೀವಿ. ಒಳ್ಳೊಳ್ಳೆ ಟಿಪ್ ಕೊಡೋಂಥದ್ದು, ಒಳ್ಳೊಳ್ಳೆ ಟಿಪ್ಸ್ ನಾನು ಕೊಡ್ತಾನೆ ಇರ್ತೀನಿ. ಮನೇಲಿ ನೀವು ಮಾಡ್ಕೊಂಡು ನಿಮ್ಮ ಫೇಸ್ನ ನೀವು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಹಾಗೆಯೇ ಇಲ್ಲಿವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.